ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅಂದರೆ ನಿಮ್ಮ ಫೇಸ್ಬುಕ್ ಅಕೌಂಟಿಗೆ ಜಿಮೇಲ್ ಐ ಡಿನ ಹೇಗೆ ಆ್ಯಡ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಿಮ್ಮ ಫೇಸ್ಬುಕ್ನ ಓಪನ್ ಮಾಡಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಕಾಣಿಸ್ತೈತಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ್ದಾದಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದ್ದಾದಮೇಲೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ಮೇಲ್ಗಡೆ ಪರ್ಸ್ನಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಐತಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದಮೇಲೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಐತಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ನೋಡ್ಕೊಳ್ಬೋದು ಕಾಂಟ್ಯಾಕ್ಟ್ ಇನ್ಫೋ ಅಂತ ಐತಲ್ಲ, ಇದ್ರ ಕೆಳಗಡೆ ನಿಮ್ಮ ಫೇಸ್ಬುಕ್ ಅಕೌಂಟಿಗೆ ಯಾವ ನಂಬರ್ ಕೊಟ್ಟಿದ್ದೀರಾ ಅಂತ ಇಲ್ಲಿ ಕೆಳಗಡೆ ನಂಬರ್ಸ್ ಎಲ್ಲ ಬರುತ್ತೆ. ಈ ಕಾಂಟ್ಯಾಕ್ಟ್ ಇನ್ಫೋ ಅಂತ ಐತಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಕೊಬೋದು ನಿಮ್ಮ ಫೇಸ್ಬುಕ್ ಅಕೌಂಟಿಗೆ ಎಷ್ಟು ನಂಬರ್ಸ್ ಇದೆ ಅಂತ ಇಲ್ಲಿ ಬರುತ್ತೆ. ನೀವು ಇವಾಗ ಏನು ಮಾಡ್ಬೇಕಂದ್ರೆ ಕೆಳಗಡೆ ಬ್ಲೂ ಕಲರಲ್ಲಿ ಆ್ಯಡ್ ನ್ಯೂ ಕಾಂಟ್ಯಾಕ್ಟ್ ಅಂತ ಒಂದು ಆಪ್ಷನ್ ಐತಲ್ಲ, ಇದನ್ನು ಕ್ಲಿಕ್ ಮಾಡಿ. ಇವಾಗ ವಿಚ್ ವುಡ್ ಯು ಲೈಕ್ ಟು ಆ್ಯಡ್ ಅಂತಂದು ಒಂದು ಆಪ್ಷನ್ ಇದೆ. ಇಲ್ಲಿ ಕೆಳಗಡೆ ಆ್ಯಡ್ ಇಮೇಲ್ ಅಡ್ರೆಸ್ ಅಂತ ಒಂದು ಆಪ್ಷನ್ ಐತಲ್ಲ, ಇದನ್ನು ಕ್ಲಿಕ್ ಮಾಡಿ. ಇವಾಗ ಇಂಟರ್ ಇಮೇಲ್ ಅಡ್ರೆಸ್ ಅಂತ ಐತಲ್ಲ, ಇಲ್ಲಿ ನಿಮ್ಮ ಇಮೇಲ್ನ ಇಂಟರ್ ಮಾಡಿ. ಅಂದರೆ ನಿಮ್ಮ ಫೇಸ್ಬುಕ್ ಅಕೌಂಟಿಗೆ ಯಾವ ಜಿಮೇಲ್ನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಜಿಮೇಲ್ನ ಇಲ್ಲಿ ಎಂಟರ್ ಮಾಡಿ. ಜಿಮೇಲ್ನ ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಫೇಸ್ಬುಕ್ ಅಕೌಂಟ್ ತೋರಿಸೈತೆ ನೋಡಿ, ಅದ್ರ ಮುಂದ್ಗಡೆ ಒಂದು ಚೌಕ್ ಬಾಕ್ಸ್ ತೋರಿಸೈತಲ್ಲ, ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ. ಇನ್ನು ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಕೊಳ್ಬೋದು ಇಂಟರ್ ಯುವರ್ ಕನ್ಫರ್ಮೇಷನ್ ಕೋಡ್ ಅಂತ ಬಂದಿದೆ. ಅಂದರೆ ನಿಮ್ಮ ಜಿಮೇಲ್ ಅಕೌಂಟಿಗೆ ಒಂದು ಕೋಡ್ ಹೋಗಿರುತ್ತೆ, ಅಂದರೆ OTP ಹೋಗಿರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಹೋಮ್ ಸ್ಕ್ರೀನ್ಗೆ ಬನ್ನಿ. ಹೋಮ್ ಸ್ಕ್ರೀನ್ಗೆ ಬಂದಿದ್ದಾದಮೇಲೆ ಜಿಮೇಲ್ ಅಂತ ಒಂದು ಆ್ಯಪ್ ಇರುತ್ತಲ್ಲ, ಈ ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಫೇಸ್ಬುಕ್ ಅಂತ ಐತಲ್ಲ, ಇದನ್ನು ಕ್ಲಿಕ್ ಮಾಡಿ. ಇನ್ನು ಕ್ಲಿಕ್ ಮಾಡಿದ್ದಾದಮೇಲೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನಂಬರ್ಸ್ ಬಂದೈತಲ್ಲ, ಇದನ್ನು ಲಾಂಗ್ ಪ್ರೆಸ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಮತ್ತೆ ನಿಮ್ಮ ಫೇಸ್ಬುಕ್ಗೆ ಹೋಗಿ. ಫೇಸ್ಬುಕ್ಗೆ ಹೋದ್ಮೇಲೆ ಇಂಟರ್ ಕನ್ಫರ್ಮೇಷನ್ ಕೋಡ್ ಅಂತ ಐತಲ್ಲ, ಇಲ್ಲಿ ನಿಮ್ಮ ಆವಾಗಲೇ ಕಾಪಿ ಮಾಡ್ಕೊಂಡ್ರಲ್ಲ ಕೋಡು, ಅದನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿ ಕೆಳಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ. ಸ್ವಲ್ಪ ಲೋಡ್ ಆಗ್ತಿದೆ, ವೇಟ್ ಮಾಡಿ. ಇವಾಗ ಇಲ್ಲಿ ನೋಡ್ಕೊಳ್ಬೋದು ಯು ಆ್ಯಡೆಡ್ ಯುವರ್ ಇಮೇಲ್ ಅಡ್ರೆಸ್ ಟು ದ ಅಕೌಂಟ್ ಸೆಲೆಕ್ಟೆಡ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಕೆಳಗಡೆ ಕ್ಲೋಸ್ ಅಂತ ಒಂದು ಬ್ಲೂ ಕಲರಲ್ಲಿ ಒಂದು ಆಪ್ಷನ್ ಇತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ. ಇವಾಗ ನೋಡ್ಕೊಳ್ಬೋದು ನಿಮ್ಮ ಜಿಮೇಲ್ ಐ ಡಿ ಮೇಲ್ಗಡೆ ಆ್ಯಡ್ ಆಗಿರೋದು ತೋರಿಸ್ತಾ ಇದೆ. ಆ ಜಿಮೇಲ್ ಆ್ಯಡ್ ಆಗಿರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನೋಡ್ಕೊಳ್ಬೋದು ನಿಮ್ಮ ಅಕೌಂಟಿಗೆ ಜಿಮೇಲ್ ಆ್ಯಡ್ ಆಗಿದೆ ಅಂತ ಬಂದಿದೆ. ಕೆಳಗಡೆ ನಿಮ್ಮ ಪ್ರೊಫೈಲು ಬಂದಿದೆ. ಈ ಥರ ನೀವು ನಿಮ್ಮ ಫೇಸ್ಬುಕ್ ಅಕೌಂಟಿಗೆ ಜಿಮೇಲ್ ಐ ಡಿನ ಆ್ಯಡ್ ಮಾಡೋದು. ಇವತ್ತಿನ ಒಂದು ವಿಡಿಯೋ ಇದಿಷ್ಟು. ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.